ಸ್ವಾಗತ 80 ಲಾಕ್ ಸ್ವಾಗತ. ಇವತ್ತು ನಾನು ನಿಮ್ಮ ಈ ವಿಡಿಯೋ ಎಂಡ್ ತನಕ ನೋಡ್ರಿ. 500 ವರ್ಷಗಳ ಹಿಂದೆ ಬೆಂಗಾಲದಲ್ಲಿ ಮೊಘಲರ ಆಳ್ವಿಕೆಯಲ್ಲಿ ಭಕ್ತಿ ವೇದಾಂತ ಸ್ವಾಮಿ ಕಲಿಯುಗದಿಂದ ಕಲಿಯುಗದಲ್ಲಿ ಕೃಷ್ಣ ಭಕ್ತಿನೇ ಇರಲ್ಲ. ಕೃಷ್ಣ ಭಕ್ತಿ ಇರಲಾರದ ಕಾರಣ ಏನು ಮಾಡ್ತಿರ್ತಾರೆ ಅಂದರೆ, ಭಕ್ತಿ ವೇದಾಂತ ಸ್ವಾಮಿಗಳು ಸಾಲಿಗ್ರಾಮವನ್ನು ಮತ್ತು ತುಳಸಿಯನ್ನು ಗಂಗಾ ನದಿ ನೀರಿಂದ ಪೂಜೆ ಮಾಡ್ತಾರೆ. ಭಕ್ತಿ ವೇದಾಂತ ಸ್ವಾಮಿಗಳು ಅದ್ವೈತಾಚಾರ್ಯರು ಕಲಿಯುಗದಲ್ಲಿ ಕೃಷ್ಣ ಭಕ್ತಿ ಇಲ್ಲ ಅಂದರೆ ಕಲಿ ಪ್ರಭಾವದಿಂದ ಭಾರಿ ಜನರ ಕಲ್ಯಾಣ, ಜನರ ಉದ್ಧಾರಕ್ಕಾಗಿ ಅದ್ವೈತಾಚಾರ್ಯರು ಕೃಷ್ಣ ಸಾಲಿಗ್ರಾಮವನ್ನು ಪೂಜಿಸುತ್ತಾ ಕೃಷ್ಣನ ಮೊರೆ ಹೋಗುತ್ತಿರ್ತಾರೆ. ಅದು 1480 ಅದ್ವೈತಾಚಾರ್ಯ ಭಕ್ತಿಯ ಪೂಜೆ ಕೃಷ್ಣನ ಮೊರೆ ಹೋಗಿರುತ್ತೆ. ಅವತ್ತು ನವದ್ವೀಪ ಬೆಂಗಾಲದಲ್ಲಿ 1480 ನವದ್ವೀಪ ಎಂಬ ಗ್ರಾಮದಲ್ಲಿ ತಾಯಿ ಸಚಿದೇವಿ ಮತ್ತು ಜಗನ್ನಾಥ ಮಿಶ್ರರ ಒಬ್ಬ ಪುತ್ರನ ಜನ್ಮಿಸುತ್ತಾನೆ. ಅವರ ಪುತ್ರನ ಹೆಸರೇ ಜನಿಸ್ತಾನೆ. ಒಬ್ಬ ಮಗು ಜನ್ಮಿಸುತ್ತಾ ಆ ಮಗುವೇ ಚೈತನ್ಯ ಮಹಾಪ್ರಭುಗಳು. ಸ್ವಾತಿದೇವಿಯ ತಂದೆ ನೀಲಾಂಬರ ಚಕ್ರವರ್ತಿ ಆ ಹುಡುಗನ ಬಗ್ಗೆ ಜ್ಯೋತಿಷ್ಯರು, ಈ ಹುಡುಗ ಸಾಮಾನ್ಯವಂತ ಹುಡುಗವಲ್ಲ, ಜಗತ್ತನ್ನು ಕಾಯ್ತಾನೆ, ಜಗತ್ತಿನ ಜನ್ಮ ಲೋಕ ಕಲ್ಯಾಣಾರ್ಥವಾಗಿ ಹುಟ್ಟಿದ್ದಾನೆಂತ ಹೇಳುತ್ತಾರೆ. ಆ ಹುಡುಗನನ್ನು ಎಲ್ಲರೂ ನೋಡಿರುವಾಗ ಅವತ್ತು ಬೆಂಗಾಳ ನವದ್ವೀಪ ಗ್ರಾಮದ ಎಲ್ಲರ ಮನೆಯಲ್ಲಿ ಸಂತೋಷವು ಜಾಸ್ತಿ ಇರುತ್ತದೆ. ಆ ಹುಡುಗನನ್ನು ಎಲ್ಲರೂ ನೋಡಿದರೆ ಹರಿ ಬೋಲ್ ಹರಿನಾಮಸ್ಮರಣೆ ಮಾಡುತ್ತಿರುವಾಗ ಅವರನ್ನು ಏನನ್ನುತ್ತಾರೆ ಗೊತ್ತಾ? ಹರಿನಾಮಸ್ಮರಣೆ ಮಾಡಿದ್ರೆ ಆ ಹುಡುಗ ಅಳೋದು ಸ್ಟಾಪ್ ಮಾಡ್ತಾನೆ. ಆ ಹುಡುಗನ ಗೌರಹರಿ ಎನ್ನುತ್ತಾರೆ. ಗೌರಹರಿ ಅಂದರೆ ಚೈತನ್ಯ ಮಹಾಪ್ರಭುಗಳು ಸಣ್ಣ ಬಾಲ್ಯದಲ್ಲಿ ಭಾರಿ ಬಂಗಾರ ವರ್ಣದಲ್ಲಿದ್ದರು. ಹಾಗೆ ನಮ್ಮ ರಾಧಾರಾಣಿಗೆ ಬಂಗಾರ ವರ್ಣದಲ್ಲಿ, ಅದಕ್ಕೆ ಗೌರನ್ನು ಎನ್ನುತ್ತಾರೆ. ಮತ್ತು ಅವರು ಬೇನೆ ಗಿಡದ ಕೆಳಗೆ ಹುಟ್ಟಿದರೆ ನಿಮಾಯಿ ಎನ್ನುತ್ತಾರೆ. ನಿಮಾಯಿ ಕೂಡ ಎನ್ನುತ್ತಾರೆ. ನಮ್ಮ ನಿಮಾಯಿ ಪಂಡಿತ ಬೆಳೆಯುತ್ತಾ ಸಂಸ್ಕೃತ ವ್ಯಾಕರಣ ಪಂಡಿತ ಒಳ್ಳೆಯ ಪಂಡಿತರಾದ ಮೇಲೆ ಒಂದು ದಿವಸ ಡಿಬೇಟ್ ಮಾಡೋಕ್ಕೆ ಕಾಶ್ಮೀರದ ಪಂಡಿತರು ಬರ್ತಾರೆ. ಅವರು ಭಾರತದ ಎಲ್ಲ ಪಂಡಿತಗಳನ್ನು ವಿದ್ವಾನರನ್ನ ಸೋಲಿಸಿರ್ತಾರೆ. ಅವರು ದಿಗ್ವಿಜಯ ಪಂಡಿತರು ಕೂಡ ಅನ್ನುತ್ತಾರೆ. ಇನ್ನೊಂದು ಹೆಸರು ದಿಗ್ವಿಜಯ ಪಂಡಿತರು ಅನ್ನುತ್ತಾರೆ. ದಿಗ್ವಿಜಯ ಪಂಡಿತರು ಎನ್ನುತ್ತಾರೆ. ಆಗ ಇಲ್ಲೊಬ್ಬ ಬಂಗಾಳದಲ್ಲಿ ನಿಮಾಯಿ ಪಂಡಿತ ಎಂದು ನಂತರ ಅವರ ಕಿವಿಗೆ ಬೀಳುತ್ತೆ. ಅವರು ಡಿಬೇಟನ್ನು ಮಾಡಿದವಾಗ ಡಿಬೇಟ್ ಮಾಡ್ಬೇಕು ಅನ್ನುತ್ತಾರೆ. ನಮ್ಮ ನಿಮಾಯಿ ಪಂಡಿತರು ಸರಳವಾಗಿ ಸೋಲಿಸಿಬಿಡ್ತಾರೆ. ಸರಳವಾಗಿ ಸೋಲಿಸಿದ ನಂತರ ಹರಿಬೋಲ್ ಅಂತ ಕರೀತಾರೆ. ಮತ್ತು ಮೊಘಲರ ಆಳ್ವಿಕೆಯಲ್ಲಿ ಚಾಂದ್ ಕಾಜಿ ಎಂಬ ಮೊಘಲ್ ಕಮಾಂಡರ್ ಇರ್ತಾನೆ. ಅದನ್ನು ಸಂಕೀರ್ತನೆಯನ್ನು ಸ್ಟಾಪ್ ಮಾಡಿಸ್ತಾನೆ. ರೋಡಲ್ಲಿ ಸಂಕೀರ್ತನೆಯನ್ನು ಸ್ಟಾಪ್ ಮಾಡಿದಾಗ ಮೃದಂಗವನ್ನು ಮುರಿಯುತ್ತಾನೆ. ಆದ ರಾತ್ರಿ ಮುಗಿದ ಮಾರನೆಯ ದಿನ ಚೈತನ್ಯ ಮಹಾಪ್ರಭುಗಳು ಮತ್ತು ಡಿವೋಟಿಸ್ಗಳು ಮತ್ತು ಚಾಂದಕಾಸ್ ಮನೆಗೆ ಹೋಗ್ತಾರೆ. ಚಾಂದಕಾಸಿ ಬಚ್ಚಿಟ್ಕೊಂಡಿರ್ತಾನೆ. ಬಾ ಅಂತ ಕರೀತಾರೆ. ಚಾಂದಕಾಸಿನ ಎದಕ್ಕೆ ನಮ್ಮ ನೋಡಿ ಅಷ್ಟು ಭಯಪಡುತ್ತಿದ್ಯಾ, ಎದಕ್ಕೆ ಹಂಜುತ್ತಿದ್ದೀಯಾ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ. ಚೈತನ್ಯ ಮಹಾಪ್ರಭುಗಳು ಯಾವಾಗ ಹೇಳುತ್ತಾರೆ, ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರಲ್ಲ, ಯಾವಾಗ ಹೇಳುತ್ತಾರೆ, ಅವಾಗ ಅನ್ನುತ್ತಾರೆ,
ನಿನ್ನೆ ನಮಗೆ ಒಂದು ಹುಲಿ ಬಂದು ನನ್ನನ್ನು ಮಾರ್ಕ್ಸ್ ಮಾಡಿದ್ದೆ ಅಂತ ಶರ್ಟ್ ಮಾಡಿದ್ರೆ ಹಂಗೆ ಶರ್ಟ್ ಬಿಚ್ಚನ್ನು ತೋರಿಸ್ತಾರೆ. ಅವಾಗ ಗೊತ್ತಾಗುತ್ತೆ ಅವಾಗ ನರಸಿಂಹ ಮಕ್ಕಳುಗಳು ಈ ಥರ ಮಾಡ್ಬಿಡ್ತಾರೆ. ಅವಾಗ ಭಕ್ತರಿಗೆ ನರಸಿಂಹ ದೇವರಿಗೆ ಬಾಳೆ ಅಂದರೆ ಭಾಳ ಇಷ್ಟ ಅಂತ ಸಂಕೇತ ಇದರಿಂದ ಅರ್ಥವಾಗುತ್ತದೆ. ಅವಾಗಿಂದ ಅರ್ಥ ಆಗುತ್ತದೆ. ಅವಾಗ ಅವ್ರು ಸಂಕೀರ್ತನೆ ಮಾಡುತ್ತಿರವ ಒಂದು ದಿನ ಅವರಿಗೆ ಮಾಡ್ತಾರೆ ಹರಿಭಕ್ತಿಯನ್ನು ಹರಿನಾಮ ಸಂಕೀರ್ತನೆಯನ್ನು ಜಾಸ್ತಿ ಮಾಡ್ಬೇಕಂತ ಹರಿನಾಮ ಸಂಕೀರ್ತನೆ ಜಾಸ್ತಿ ಮಾಡ್ಬೇಕಂತ ಸನ್ಯಾಸ ದೀಕ್ಷೆಯನ್ನು ತಗೋಬೇಕನ್ನುತ್ತಾರೆ. ಸನ್ಯಾಸಿ ದೀಕ್ಷೆಯನ್ನು ತೆಗೆದು ಅವರ ಅಮ್ಮ ಸತೀದೇವಿ ಮತ್ತು ವಿಷ್ಣುಪ್ರಿಯರೇ ಅವರ ಚೈತನ್ಯ ಮಹಾಪ್ರಭುಗಳ ಹೆಂಡತಿ ಹೆಸರು ವಿಷ್ಣುಪ್ರಿಯವರು ಹೇಳುತ್ತಾರೆ. ವಿಷ್ಣುಪ್ರಿಯರವರು ಹೇಳುತ್ತಾರೆ ವಿಷ್ಣುಪ್ರಿಯವರು ಸತೀದೇವರ ಅಮ್ಮ ಒಂದು ಕಂಡೀಷನ್, ನೀವು ಇವತ್ತಿಗೂ ನೀವು ಜಗನ್ನಾಥಪುರಿಯಲ್ಲಿ ಇರಬೇಕು. ಜಗನ್ನಾಥಪುರಿ ಅಂದರೆ ಪುರಿ ಜಗನ್ನಾಥಪುರಿ ಅಂದರೆ ಮತ್ತೆ ಬೇರೆ ಊರಲ್ಲ. ಜಗನ್ನಾಥಪುರಿಗಳು ಹೇಳ್ತಾರೆ. ಅವ್ರು ಬರೀ 48 ವರ್ಷ 24 ವರ್ಷ ಕಳೆದಿದ್ದು ಜಗನ್ನಾಥಪುರಿಯಲ್ಲಿ. ಒಂದು ದಿವಸ ನಿರ್ಣಯಿಸುತ್ತಾರೆ ಏನೆಂದರೆ ಜಗನ್ನಾಥಪುರಿಯಲ್ಲಿ ನಾವು ಒಂದಿಷ್ಟು ಬೃಂದಾವನಕ್ಕೆ ಹೋಗೋದು ಭದ್ರಾಚಾರ್ಯರಿಂದ ಬಲಭದ್ರಾಚಾರ್ಯ ನಡ್ಕೊಂಡು ಜಾರ್ಖಂಡ್ ಕಡೆಯಲ್ಲಿ ರಾತ್ರಿ ಹೋಗ್ತಾರೆ. ರಾತ್ರಿಯಿಂದ ನಡ್ಕೊಂತ ಹೋಗ್ತಾರೆ. ಇಲ್ಲಿ ಹರಿಬೂರ್ ಅಂತ ಒಂದು ಪ್ರಾಣಿಗಳು ಪ್ರಾಣಿಗಳು ಹುಲಿ ಕಾಡುಗಳು ಎಲ್ಲ ಹರಿಬೋಲ್ ಅನ್ನುತ್ತಾರೆ. ಒಂದು ದಿವಸ ಜಾರ್ಖಂಡ್ ಕಾಡಿನಲ್ಲಿ ಗಾಯತ್ರಿ ಮಂತ್ರ ಜಪಿಸ್ತಾ ನದಿಯಲ್ಲಿ ಅವತ್ತು ಆನೆಗಳಿಂದ ಕೂಡ ಹರಿನಾಮ ಸಂಕೀರ್ತನೆ ಮಾಡುತ್ತಾ ಬಲ್ಲವಾಚಾರ್ಯರು ಮತ್ತೆಲ್ಲರೂ ಬೃಂದಾವನಕ್ಕೆ ಸೇರಿಸಿ ಬೃಂದಾವನ ದರ್ಶನ ಮಾಡ್ಕೊಂಡು ಮತ್ತೆ ಬರ್ತಾರೆ. ಅವರು ಮತ್ತೆ ಇಬ್ಬರು ಡಿಗ್ನಿಟಿ ಪರ್ಸನಾಲಿಟಿ ಮೆಂಬರ್ಸ್ ಸಾಡ್ತಾ ಸನಾತನ ಮತ್ತು ರೂಪ ಗೋಸ್ವಾಮಿ. ಸನಾತನ ರೂಪ ಗೋಸ್ವಾಮಿ ಮತ್ತು ಸನಾತನ ಡಿಗ್ನಿಟಿ ಪರ್ಸನಾಲಿಟಿನ ಮೀಟ್ ಮಾಡ್ತಾರೆ ಚೈತನ್ಯ. ಸನಾತನ ಮತ್ತು ರೂಪ ಗೋಸ್ವಾಮಿ ಅವರು ಕಮಾಂಡರ್ ಆಗಿ ಬೃಂದಾವನಕ್ಕೆ ಕಳಿಸ್ತಾರೆ. ಬೃಂದಾವನವನ್ನು ಅವಿಗೆ ಶ್ರೀ ಬೃಂದಾವನ ಧಾಮವು ಹಾಳಾಗಿ ಹೋಗುತ್ತೆ. ಮೊಘಲರ ಆಕ್ರಮಣ ಶ್ಯಾಮಕುಂಡ ರಾಧಕುಂಡ ಎಲ್ಲ ಹಾಳಾಗಿ ಹೋಗಿರುತ್ತದೆ. ಆಗ ಬೃಂದಾವನವನ್ನು ಶ್ಯಾಮಕುಂಡ ಮತ್ತು ರಾಧಕುಂಡ ಎಲ್ಲ ಎಕ್ಸ್ಕವೇಟ್ ಮಾಡಿ ಪುನರ್ನಿರ್ಮಾಣ ಕೆಲಸವನ್ನು ಕೊಟ್ಟಿರ್ತಾರೆ ಚೈತನ್ಯ ಅವರು. ಹಾಗೆಯೇ ಮಾಡಿ ಮಾಡುತ್ತಾರೆ. ಇನ್ನು ನಾವು ಅಂತಿಮ ಲೀಲಕ್ಕೆ ಬರುತ್ತಿದ್ದೇವೆ. ಇನ್ನು ಅಂತಿಮ ಲೀಲದಲ್ಲಿ ಚೈತನ್ಯ ಮಹಾಪ್ರಭುಗಳು 1534ರಲ್ಲಿ ಜಗನ್ನಾಥಪುರಿಗೆ ಹೊತ್ತುಗಳು ತೋಟದ ಗೋಪಿನಾಥ್ ಎಂಬ ಮಂದಿರ ಇರುತ್ತದೆ. ಗೋಪಿನಾಥ್ ಮಂದಿರದಲ್ಲಿ ಸಂಕೀರ್ತನೆ ಮಾಡುತ್ತಾ ಭಾರಿ ಜೋರಾಗಿ ಸಂಕೀರ್ತನೆ ಮಾಡುತ್ತಾ ತೋಟನಾಥ್ ಗೋಪಿನಾಥದಲ್ಲಿ ಅವರು ಲೀಲೆಯಲ್ಲಿ ನಿಮಗ್ನವಾಗಿ ಲೀಲಾ ನಿಕುಂಜ ನಿವಾಸಿಗಳಾಗ್ತಾರೆ. ಅವ್ರು ಐಕ್ಯವಾಗಿಬಿಡ್ತಾರೆ. ಜೈ ಹಿಂದ್. ಇವತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ. ಜೈ ಹಿಂದ್. ನಮ್ಮಂಥ ಬಡವರನ್ನು ಬೆಳೆಸ್ರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೆಂಥ ಒಳ್ಳೆ ವಿಡಿಯೋಗಳು ಬೇಕಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿರಿ. ಜೈ ಹಿಂದ್. ನಮ್ಮಂಥ ಬಡವರನ್ನು ಬೆಳೆಸ್ರಿ.